ಇದೇನಿದು? ಪುರಪ್ರವೇಶ ಮಾಡೋಣವೆಂದರೆ ಈ ಲಂಕಾನಗರದ ಕೋಟೆಯ ಹೆಬ್ಬಾಗಿಲಲ್ಲಿ ಯಾವುದೋ ಒಂದು ಹೆಮ್ಮಾರಿಯಂತವಳು ಗಾಢವಾಗಿ ನಿದ್ರಿಸುತ್ತಿರುವಳಲ್ಲ. ಇವಳನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಆದ್ದರಿಂದ ಇವಳನ್ನು ಎಚ್ಚರಿಸಿ ನಂತರ ಪುರಪ್ರವೇಶ ಮಾಡುವೆನು. ಎಂತ ಸವಿಯಾದ ನಿದ್ರೆಯಲ್ಲಿದ್ದೆ. ಯಾರು ನಿದ್ರೆ ಯಾರಾಗಿರ್ಬೋದು? ಓಹೋ, ಮರ್ಕಟ, ಮಂಗ, ಕಪಿಚೆಷ್ಟೆ. ತಾವಾರು? ತಮ್ಮ ನಾಮಾಂಕಿತವೇನು? ಈ ರೀತಿ ಅರ್ಧರಾತ್ರಿ ವೇಳೆ ಬರಲು ಕಾರಣವೇನು? ಅದು ಅಲ್ಲದೆ ಯಾವ ಕಾರ್ಯಕ್ಕಾಗಿ ಬಂದರೆ ನನ್ನ ನಿದ್ರೆಯನ್ನು ಭಂಗಪಡಿಸಲು ಕಾರಣವೇನು? ಅಮ್ಮ, ನಾನು ಶ್ರೀರಾಮಚಂದ್ರನ ಸೇವಕನು. ಮನೋಹರವಾದ ಈ ಲಂಕಾನಗರವನ್ನು ನೋಡಿ ಆನಂದ ಪಡಲು ಬಂದಿರುವನು. ಅಪ್ಪಣೆಯಾದರೆ ಹೀಗೆ ಹೋಗಿ ಹೀಗೆ ಬಂದು ಬಿಡುವನಮ್ಮ. ಅಪ್ಪಣೆಯಾದ್ರೆ ಹಾಗೆ ಹೋಗಿ ಹೀಗೆ ಬಂದು ಬಿಡುವೆಯೋ? ಹೌದು. ತ್ರಿಮೂರ್ತಿಗಳಿಗೆ ಅಸಾಧ್ಯವಾದ ಕಾರ್ಯ ಈ ಮೂರ್ತಿಯಿಂದ ಸಾಧ್ಯವಾಗುವುದೇ? ರಂಜನಿ, ತ್ರಿಮೂರ್ತಿಗಳಿಗೆ ಅಸಾಧ್ಯವಾಗಿರ್ಬೋದು, ಆದರೆ ಈ ಮೂರ್ತಿಗೆ ಎಲ್ಲವೂ ಸಾಧ್ಯ. ಹಾಗಾದರೆ ಪುರಪ್ರವೇಶ ಮಾಡಬೇಕಾದ್ರೆ ಮೊದಲು ನನ್ನ ಮೇಲೆ ಯುದ್ಧವನ್ನು ಮಾಡಿ ನನ್ನನ್ನು ಜಯಿಸಿದರೆ ಮಾತ್ರ ಪುರಪ್ರವೇಶ. ಏನು? ನಿನ್ನ ಮೇಲೆ ಯುದ್ಧವೇ? ಹೌದು. ಅಮ್ಮ, ನೀನಾದರೂ ಹೆಂಗಸು, ನಾನು ಪುರುಷ. ನೀನು ಆಯುಧಗಳನ್ನು ಹಿಡಿದಿರುವೆ, ನಾನು ನಿರಾಯುಧನಾಗಿರುವೆ. ಆದ ಕಾರಣ ಒಂದು ಪಂಥದ ಮೇಲೆ ಯುದ್ಧ ಆಗಬಹುದು. ಮೊದಲು ಸ್ತ್ರೀಯಾದ ಕಾರಣ ನೀನು ನನ್ನ ಮೇಲೆ 3 ಪ್ರಹಾರಗಳನ್ನು ಮಾಡು. ರಾಮಾನುಗ್ರಹದಿಂದ ನಾನೇನಾದರೂ ಬದುಕುಳಿದರೆ ಕೇವಲ ಒಂದೇ ಒಂದು ಪ್ರಹಾರದಿಂದ ನಿನ್ನನ್ನು ಯಮಲೋಕಕ್ಕೆ ಕಳಿಸುವೆನು. ಬಾ, ಕುಳಿತುಕೋ. ಆಗಲಿ, ಪ್ರಹಾರಗಳನ್ನು ಮಾಡು. ನಿಜವಾಗಿ ಮಾರ್ಕೆಟ್ಗೆ ಬುದ್ಧಿ ಭ್ರಮಣೆಯಾಗಿರುವುದು. 3 ಪ್ರಹಾರಗಳು ನಿನ್ನ ಎಷ್ಟದ ಸ್ಮರಿಸಿಕೋ. ಜೈ ಶಾಂಭವಿ. ಬೇಡ ಅಂದ್ರೆ ಕೇಳಿಲ್ಲ, ಬಿದ್ದೋಯ್ತು. ಜೈ ಜೈ ರಘುವೀರ ಸಮರ್ಥ. ಓಹೋ, ಇನ್ನು ಬದುಕಿರುವುದೇ? ಜೈ ಶಾಂಭವಿ. ಆಯ್ತು. ಜೈ ಜೈ ರಘುವೀರ ಸಮರ್ಥ. ಓಹೋ, ಇದು ಬಹಳ ಪ್ರಭಾವಶಾಲಿ. ಜೈ ಜೈ ರಾವಣೇಶ್ವರ. ಜೈ ಜೈ ರಘುವೀರ ಸಮರ್ಥ. ನಿನ್ನ ಸರದಿಯು ಮುಗಿಯಿತು, ನನ್ನ ಸರದಿಯು ಬಂದಿತು. ನನ್ನ ಸರದಿಯನ್ನು ನನ್ನ ಪ್ರಹಾರವನ್ನು ಸಹಿಸು. ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಹೀಗೆ ಬಾ. ಅಂದು ಪಿತಾಮಹನು ಹೇಳಿದ್ದನು, ಎಂದು ವಾನರನ ವೀರರೋರರಿಂದ ನೀನು ಪರಾಜಿತರಾಗುವೆ, ಅಂದಿಗೆ ಲಂಕಾಪಟ್ಟಣ ಅವನತಿ ಎಂದು ರಾವಣನಿಗೆ ಅಪಜಯವೆಂದು. ಅದು ಇಂದಿಗೆ ನಿಜವಾಯಿತು. ಆಗಲಿ, ನಿರಾತಂಕವಾಗಿ ರಾಯಮ ಕಾರ್ಯ ಈ ಮಾರ್ಗವಾಗಿ ಹೋಗು, ಪುರಪ್ರವೇಶವಾಗುವುದು. ಆಗಲಿ. ಜೈ ಜೈ ರಘುವೀರ ಸಮರ್ಥ. ಸುತ್ತಿದೆ ನಲ್ಲದೆ ಪಟ್ಟಣವೆಲ್ಲವ ಸುತ್ತಿದೆ ನಲ್ಲದೆ ಬಿತ್ತರದರ ಮನೆ ಚಲಿಸಿದೆ ನಾನು. ಬಿತ್ತರದರ ಮನೆ ಚಲಿಸಿದೆ ನಾನು. ರಾಮನ ಸೋಮನ ಬಾಮೆಯ ಕಾಣದೆ
ರಾಮಚಂದ್ರ, ಪುರದ ನಾನಾ ಭಾಗಗಳನ್ನು, ಅರಮನೆಯ ಎಲ್ಲ ಭವನಗಳನ್ನು ಹುಡುಕಿ ನೋಡಿದನು. ಎಲ್ಲಿಯೂ ಸೀತಾ ಮಾತೆಯವರ ದರ್ಶನವಾಗಲಿಲ್ಲ. ಕುಂಭಕರ್ಣ, ಪ್ರಹಸ್ತ, ಇನ್ನೂ ಅನೇಕರ ಗೃಹಗಳನ್ನು ಹುಡುಕಿ ನೋಡಿದರು. ಎಲ್ಲಿಯೂ ಮಾತೆಯವರ ದರ್ಶನವೇ ಆಗಲಿಲ್ಲ. ಇರಲಿ, ಇನ್ನು ಮುಂದೆ ಹೋಗಿ ನೋಡುವೆನು. ಸಹಿಬೆನೆ ಪರಿತಾಪದು ಪಟಳವಾ ಸಹಿಬೆನೆ ಪರಿತಾಪದು ಪಟಳವಾ ಮಾರೆ ಏರೆ ತೋರೆ ಮೊಗವ ಮಾರೆ ಏರೆ ತೋರೆ ಮೊಗವ ಸಹಿಬೆನೆ ಪರಿತಾಪ ಪಟಳವಾ ಆವರೂಪ ವಂದಳ ನಾ ನೋಡುದಲ್ಲಿ ಅಧಾವ ರೂಪ ವಂದಳ ನಾ ನೋಡುದಲ್ಲಿ ಸಲಾಪವ ಪೊಂದಲು ತಾಪ ಎಲ್ದಿದು ಸಲಾಪವ ಪೊಂದಲು ತಾಪವು ಎಲ್ದಿದು ಸೈಬೆನೆ ಪರಿತಾಪದು ಪಟಳವಾ ರಾಗದ ಭೋಗದ ಸೊಬಗಿನು ಯಾರದ 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 ಹೂಗಳು ತಾಗಿವೆ ಮಾನಸಕ್ಕೆ ಹೂಗಳು ತಾಗಿವೆ ಮಾನಸಕ್ಕೆ ಸಹಿಬೆನೆ ಪರಿತಾಪ ದುಪಟಳವಾ ಮಾರೆ ನೀರೆ ತೋರೆ ಮೊಗವ ಮಾರೆ ನೀರೆ ತೋರೆ ಮೊಗವ ಮಾರೆ ನೀರೆ ತೋರೆ ಮೊಗವ ಮಾರೆ ನೀರೆ ತೋರೆ ಮೊಗವ ಸಹಿಬೆನೆ ಪರಿತಾಪ ದುಪಟಳವಾ ಉಪಟಳವ ಉಪಟಳವ ಆಹಾ ಅನಂಗನೆ, ಶರೀರವಿಲ್ಲದೆಯೇ ಭೂಲೋಕದ ಜನರನ್ನು ಈ ರೀತಿಯಾಗಿ ಕಾಡುತ್ತಿರುವೆಯಲ್ಲ. ಇನ್ನೇನಾದರೂ ದೇಹ ಸಹಿತ ಭೂಲೋಕದಲ್ಲಿದ್ದರೆ ಎಂತಹ ಅನರ್ಥಗಳಾಗುತ್ತಿದ್ದವು. ನಿನ್ನ ಪುಷ್ಪ ಬಾಣಕ್ಕೆ ಸಿಲುಕಿದ ಮಾನವರು ದಾಸರಾಗಿ, ದೀನರಾಗಿ, ದುರ್ಬಲರಾಗಿ, ಸ್ವೇಚ್ಛಾಚಾರಿಗಳಾಗಿ ಹೋಗುತ್ತಿದ್ದರು. ಇರಲಿ, ಸೀತೆಯನ್ನು ಕರೆತಂದಾಗಿನಿಂದ ನಾನು ಮಾತನಾಡಿಸಲೇ ಇಲ್ಲ. ಈಗ ಅಶೋಕವನಕ್ಕೆ ಹೋಗಿ ಕುಪಿತಗೊಂಡಿರುವ ಆಕೆಯನ್ನು ಸಮಾಧಾನಪಡಿಸುವೆನು. ರಾಮಚಂದ್ರ, ಈ ನೀಚನ ಬಂಧನವನ್ನು ನಾನು ಸಹಿಸಲಾರೆನು. ಇಲ್ಲಿಯೇ ಇರುವ ಈ ಶಿಂಶುಪ ವೃಕ್ಷಕ್ಕೆ ನನ್ನ ನೀಳವಾದ ಜಡೆಯಿಂದ ಉರುಳನ್ನು ಹಾಕಿಕೊಂಡು ಪ್ರಾಣತ್ಯಾಗ ಮಾಡಿಕೊಳ್ಳುವೆ. ರಾಜಾದಿರಾಜ ರಾಜ ಮಾರ್ಥಾಂಡ ದಾನವ ಕುಲ ಶ್ರೇಷ್ಠ ರಾವಣ ಸಾರ್ವಭೌಮ ಜೈಪರ ಜೈಪರ ಜೈಪರ. ಈ ಕಾಂತಮಣಿಯಲ್ಲ ಕಾಮನರಗೆ ಎಂತೂ ನಾ ಬಣ್ಣಿಬೆ
ತ್ರಿಜಗಂಗಳೋ ಕಾಣನ ಭುಜಗವೇಣಿಗೆ ಸಾಟಿ ತ್ರಿಜಗಂಗಳೋ ಕಾಣನ ಭುಜಗವೇಣಿಗೆ ಸಾಟಿ ಅಜಯ ಮನಕ್ಕೆ ಮಾರನ ಅಜಯ ಮನಕ್ಕೆ ಮಾರನ ಧ್ವಜವೆನ್ನಿಪ ನೋಟದ ಬಾದ ಗಜ ಎಲ್ತೋನ ಬಳ್ಳಿಪೆ ಈ ಕಾಂತ ಮಣಿಯಳ ಕೋಪನರಗಿಣಿಯಳ ಎಲ್ತೋನ ಬಣ್ಣಿಪೆ ಅದೆಲ್ತೋನ ಬಣ್ಣಿಪೆ ಅದೆಲ್ತೋನ ಬಣ್ಣಿಪೆ. ಆಹಾ, ಏನು ರೂಪ, ಏನು ಲಾವಣ್ಯ! ಈಕೆಯನ್ನು ಸೇರದೆ ಹೋದರೆ ಮನುಷ್ಯ ಜನ್ಮವು ನಿರರ್ಥಕವಲ್ಲವೇ? ಜಾನಕಿ, ಜಾನಕಿ, ಸೇವಿಸೆ ಬಂದಿರ್ಬೇನೆ ಜಾನಕಿ. ನಿನ್ನ ಸೇವಿಸೆ ಬಂದಿರ್ಬೇನೆ ರಾಜೀವಲೋಚನೆ ನಿನ್ನ ಅನುರಾಗದಿ ಸೀತಾ ಸೀತಾ ಸಕಲ ವಸ್ತ್ರಾಭರಣಗಳಂ ತಂದಿರುವೆ ಸಕಲ ವಸ್ತ್ರಾಭರಣಗಳಂ ತಂದಿರುವೆ ಸಕಲ ವಸ್ತ್ರಾಭರಣಗಳಂ ತಂದಿರುವೆ ಎನ್ನೊಳು ಮನಮಾಡು ಸೀತಾ ಜಾನಕಿ. ಸೊಗಸಿನ ಕಣಿ ಸೊಬಗಿನ ಮಣಿ ಸೊಗಸಿನ ಕಣಿ ಸೊಬಗಿನ ಮಣಿ ಮುದವ ತೋರೆ ಮುದವ ನೀಡೆ ಮುಗವ ತೋರೆ ಮುದವ ನೀಡೆ ಬಗೆಯೋ ಲೆಲ್ದು ಮಗು ಬಿಡದೊಳು ಬಗೆಯೋ ಲೆಲ್ದು ಮಗು ಬಿಡದೊಳು ತುಗುಡವೇ ತಗೆ ಬಾರೆ ತುಗುಡವೇ ತಗೆ ಬಾರೆ ಲೋಚನೆ ಮಿಗ ಯೋಚನೆ ಯುಗಲೇ ನರಿಸು ಗುಣಾಗರೆ ಲೋಚನೆ ಮಿಗ ಯೋಚನೆ ಯುಗಲೇ ನರಿಸು ಗುಣಾಗರೆ ನಗು ನಗು ತಿಲ್ಲಿಗೆ ಬಾದಗೆ 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 ಮುದವ ಬಂದು ಮೃಗದರ ಮುದ್ದಾಡುವೆಪ್ಪ
ಮದ್ದಾನೆಯ ನಡೆಬಿಡಗೆ ಜಾನಕಿ ಮದ್ದಾನೆಯ ನಡೆಬಿಡಗೆ ಭಕ್ತ ತರಳಾಗಿ ಬಾರಲಿ ಮುಕ್ತಾಂಬುಜ ತಳನಯನ್ನೇ ಮುದ್ದಾಡುವೆ ಬಾರ ಮೋದನೆ ಮುಕ್ತಾಂಬುಜ ತಳನಯನ್ನೇ ತಳನಯನ್ನೇ ತಳನಯನ್ನೇ. ಜಾನಕಿ, ನಾನು ಈ ರೀತಿ ಉಪೇಕ್ಷೆ ಮಾಡಿದೆನೆಂದು ಮನಸ್ಸಿನಲ್ಲಿ ಪರ್ಯಾಯವಾಗಿ ತಿಳಿಯಬೇಡ. ನೋಡು ಜಾನಕಿ, ನನ್ನ ಸಾಮ್ರಾಜ್ಯದ ಸಕಲ ರತ್ನಗಳನ್ನು ನನ್ನ ಈ ಮುಕುಟದಲ್ಲಿರಿಸಿಕೊಂಡು ಸಾರ್ವಭೌಮನಾಗಿ ಬೆರೆಯುತ್ತಿರುವ ನಾನು ನಿನ್ನಂತಹ ಸಾಮಾನ್ಯ ರತ್ನವನ್ನು ಅಪೇಕ್ಷಿಸಿ ನಾನಾಗಿಯೇ ಬಂದಿದ್ದೇನೆ. ಬಾ ಬಾ ಜಾನಕಿ, ನನ್ನ ಅಂತಃಪುರಕ್ಕೆ ಹೋಗಿ ಸುಖವಾಗಿರೋಣ. ಬಾ ರಾಮಚಂದ್ರ, ಈ ದುರುಳನ ದುರಾಲಾಪಕ್ಕೆ ಆಸ್ಪದ ಕೊಟ್ಟು ಸುಮ್ಮನಿರುವಿಯ? ಈ ಪಾಪಿಯನ್ನು ಸಂಹರಿಸುವರಾರು ಇಲ್ಲವೇ? ಈ ದುಷ್ಟನನ್ನು ನಿಗ್ರಹಿಸುವರಾರು ಇಲ್ಲವೇ? ಜಾನಕಿ, ನಿನಗೆ ಮರುಳು ಹಿಡಿತೇನು? ಯಾವಾಗಲೂ ರಾಮ ರಾಮ ಎಂದು ಹಂಬಲಿಸುತ್ತಾ ಇರುವ ನೀನು ಈಗಲೂ ರಾಮ ಎಂದು ಹಂಬಲಿಸುತ್ತಿರುವೆಯಲ್ಲ. ಬಿಟ್ಟು ಬಿಡು ಜಾನಕಿ ಆ ರಾಮನ ಹಂಬಲವನ್ನು, ಬಿಟ್ಟು ಬಿಡು ಜಾನಕಿ ಆ ರಾಮನ ಹಂಬಲವನ್ನು. ಲೋಕೈಕ ವೀರನಾದ ನನ್ನನ್ನು ಸೇರಿದರೆ ಈ 3 ಲೋಕದ ಐಶ್ವರ್ಯವು ನಿನ್ನದಾಗುವುದು. ಬಾ, ನನ್ನ ಅರಮನೆಗೆ ಹೋಗಿ ನನ್ನ ಭೋಗಿನಿಯಾಗಿ ಸುಖ ಪಡುವೆಯಂತೆ. ಬಾ. ದುಷ್ಟ, ನಾನು ನಿನ್ನ ಪಾಲಿನ ಭೋಗಿನಿಯಲ್ಲ, ಘಟ ಸರ್ಪವೆಂದು ಭಾವಿಸಿ ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡು ಬಂದಂತೆ ನನ್ನನ್ನು ಕರೆದುಕೊಂಡು ಬಂದಿರುವೆ. ಜನಪದವನು ಸಿರಿಯನೆಲ್ಲ ಅನುಜಗೀತು ಜಡೆಯದಲ್ಲಿ ಜನಪದವನು ಸಿರಿಯನೆಲ್ಲ ಅನುಜಗೀತು ಜಡೆಯದಲ್ಲಿ ಒನಗೆ ಬಂದ ಹೇಳಿ ರಾಮನು ಒನಗೆ ಬಂದ ಹೇಳಿ ರಾಮನು ಗುಣಾಢ್ಯನೋ ಫಲಾಢ್ಯನೋ ಭ್ರಾಂತು ಇದೇನೆ ಜಾನಕಿ, ಭ್ರಾಂತು ಇದೇನೆ ಜಾನಕಿ. ಕಾಡುಳೆಲ್ಲ ತಿರುಗಿ ತಿರುಗಿ ಬಳಿ ಬಳ್ಳಲಿ ಸೂತೆನಿಲ್ಲ ಜಾನಕಿ. ಕಾಡುಳೆಲ್ಲ ತಿರುಗಿ ತಿರುಗಿ ಹೊಡಿ ಬಳ್ಳಲಿ ಸೂತೆನಿಲ್ಲ ಓಡಗನಂತಾಡಿಸಿದ ಮೂಡನೆನಿಸಿದ ಹೇಳಿ ರಾಮನು ಭ್ರಾಂತು ಇದ್ದೇನೆ ಜಾನಕಿ, ಭ್ರಾಂತು ಇದ್ದೇನೆ ಜಾನಕಿ. ರಾಮಘೀಮ ಎಂದು ಕಳ್ಳನ್ನ ನಾಮ ಬೇಡ ಬೇಡ ನೀರೇ ರಾಮಘೀಮ ಎಂದು ಕಳ್ಳನ್ನ ನಾಮ ಬೇಡ ಬೇಡ ನೀರೇ ಸೌಮಿನಿ ಗರಿ ಗೋಮಿನಿ ಗೋಮಿನಿ ಗರಿ ಗೋಮಿನಿ ಓಮನ ಸಂಗ್ರಾಮಗೆ ಬಾ ಭ್ರಾಂತು ಇದೇನೆ ಜಾನಕಿ, ಭ್ರಾಂತು ಇದ್ದೇನೆ ಜಾನಕಿ. ಅಲ್ಪನಾದ ನರನೋರ್ವನನ್ನು ಪರಾಕ್ರಮಿ ಎಂದು ಹೊಗಳುತ್ತಿರುವೆಯಲ್ಲ, ನಿನ್ನ ಅವಿವೇಕಕ್ಕೆ ಏನು ಹೇಳಲಿ? ರಾಜ್ಯ ಕೋಶಾದಿಗಳನ್ನೆಲ್ಲ ತಮ್ಮನಿಗೊಪ್ಪಿಸಿ ಕಾಡಿನಲ್ಲಿ ಅಲೆಯುತ್ತಾ
ಕಂದ ಮೂಲಾದಿಗಳನ್ನು ತಿಂದು ಜೀವಿಸುತ್ತಿರುವ ಆ ಹೇಡಿ ರಾಮನು ಪರಾಕ್ರಮಿಯೋ? ನಿನ್ನಂತಹ ಸುಂದರಿಯಾದ ಹೆಂಡತಿಯನ್ನು ಕಟ್ಟಿಕೊಂಡು ಕಾಲಕ್ಕೆ ಸರಿಯಾಗಿ ಅನ್ನ ವಸ್ತ್ರಾದಿಗಳನ್ನು ಕೊಡಲಾಗದೆ ನಿನ್ನನ್ನು ಕಷ್ಟ ಕಾಡಿನಲ್ಲಿ ಅಲಿಸುತ್ತಾ ಕಷ್ಟಕ್ಕೀಡು ಮಾಡುತ್ತಿರುವ ಆ ರಾಮನು ಪರಾಕ್ರಮಿಯೋ? ನೋಡು ಜಾನಕಿ, ಮತ್ತೊಮ್ಮೆ ಆತನ ಹೆಸರನ್ನೆತ್ತಿದರೆ ನನ್ನ ಕೋಪಕ್ಕೆ ಗುರಿಯಾಗಬೇಕಾದೀತು. ಎಚ್ಚರ! ಅಷ್ಟದಿಕ್ಪಾಲಕರಾದಿಯಾಗಿ ನವಗ್ರಹಗಳಾದಿಯಾಗಿ ಎಲ್ಲರೂ ನನ್ನ ಅಧೀನರು. ಮನುಷ್ಯ ಮಾತ್ರದವನನ್ನು ಕಂಡರೆ ಗಡಗಡನೆ ನಡುಗುವರು. ನೋಡು ಜಾನಕಿ, ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಲು ಸಿಗದೇ ಇರುವ ಪುಣ್ಯವು ನಿನಗೆ ಲಭಿಸಿದೆ. ನಿರಾಕರಿಸಬೇಡ ಜಾನಕಿ. ಬಾ ಬಾ, ನನ್ನ ಅಂತಃಪುರಕ್ಕೆ ಹೋಗಿ ಸುಖವಾಗಿರೋಣ. ಶುನಕನ ತೆರೆದಿಂದೇತಕ್ಕೆ ಶುನಕನ ತೆರೆದಿಂದೇತಕ್ಕೆ ಏನು ಜಾನಕಿ, ನಾನು ಶರಣಾಗತನಾಗಿ ನಿನ್ನನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಬೇಕೆ? ಅಸಂಭವ. ಇಂದ್ರಾದಿ ದೇವಗಳು ವಿದ್ಯಾಧರರೆಲ್ಲರೂ ನನ್ನನ್ನು ಕಂಡರೆ ದೇಶ ಭ್ರಷ್ಟರಾಗಿ ಓಡುತ್ತಿರು. ಅಂತಹುದರಲ್ಲಿ ನಾನು ಶರಣಾಗತಿ? ಅಸಂಭವ. ಜಾನಕಿ, ನಿನ್ನ ಈ ನುಡಿಗಳನ್ನು ಪ್ರಣಯದ ನುಡಿಗಳೆಂದು ಭಾವಿಸಿ ನಿನ್ನನ್ನು ಮನ್ನಿಸಬೇಕಾಗಿರುವುದು. ಬಾ ಜಾನಕಿ, ಬಾ, ನನ್ನ ಅರಮನೆಯ ಭೋಗಿನಿಯಾಗಿ ಸುಖ ಪಡುವಂತೆ ಬಾ. ಕೆಲವೋ ದುಷ್ಟ, ನನ್ನ ಸ್ವಾಮಿಯ ಪಾದ ಧೂಳಿಗೂ ಸಮನಲ್ಲದ ನೀನು ಆತನನ್ನು ಕೆಣಕಿ ಬದುಕುಳಿಯಬಲ್ಲೆಯ? ಕಾಡಿಗೆ ತೃಣವು ಎದುರಾದಂತೆ ಆತನ ಎದುರು ನಿಂತು ಜಯಿಸಬಲ್ಲೆಯ? ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದುಗೊಟ್ಟು ನಿಲ್ಲಬಲ್ಲೆಯ ಮೂರ್ಖ? ಸಾಕು, ಬಾಯಿ ಮುಚ್ಚು. ನೀನು ಈ ರೀತಿ ಹೇಳಬೇಕಾದದ್ದೇ ಜಾನಕಿ, ಈ ರೀತಿ ಹೇಳಬೇಕಾದದ್ದೇ. ಕಾಡಿನಲ್ಲಿ ಅಲೆಯುತ್ತಾ ಕಂದ ಮೌಲಾದಿಗಳನ್ನು ತಿನ್ನುತ್ತಾ
ಅರಮನೆಯ ಸುಖ ವೈಭವಗಳನ್ನು ಕಾಣದಿರುವ ನೀನು ಈ ರೀತಿ ಹೇಳಬೇಕಾದದ್ದೇ ನ್ಯಾಯ. ನೋಡು ಜಾನಕಿ, ನೀನು ನನ್ನೊಷಳಾದರೆ 3 ಲೋಕದ ಐಶ್ವರ್ಯವು ನಿನ್ನದಾಗುವುದು. ದೇವಾನು ದೇವತೆಗಳೆಲ್ಲ ನಿನ್ನಲ್ಲಿ ಆಜ್ಞೆಗಾಗಿ ಕಾಯ್ತಿರುವಂತೆ ಮಾಡುತ್ತೇನೆ. ದೇವನಾರಿಯನ್ನೆಲ್ಲ ನಿನಗೆ ದಾಸಿಯನ್ನಾಗಿ ಮಾಡುತ್ತೇನೆ. ಅಲ್ಲದೆ ನಾನು ಕೂಡ ನಿನಗೆ ದಾಸಾನುದಾಸನಾಗಿರುತ್ತೇನೆ. ನಿರಾಕರಿಸಬೇಡ ಜಾನಕಿ, ನಿರಾಕರಿಸಬೇಡ. ಛೀ, ದುಷ್ಟನೇ, ಇಂತಹ ದುರ್ವಾಕ್ಯಗಳನ್ನು ಆಡ್ತಿರುವ ನಿನ್ನ ನಾಲಿಗೆ ಸೇರಿ ಹೋಗಲಾರದೆ. ಇಂತಹ ದುರಾಲೋಚನೆಗಳನ್ನು ಮಾಡ್ತಿರುವ ನಿನ್ನ ದಶ ಶಿರಸ್ಸುಗಳು ಸಿಡಿದು ಬೀಳಬಾರದೆ. ತಾಯಿ ನಿನ್ನ ಗರ್ಭ ಒಡೆದು ಈ ಭಾಗವಾಗಿ ಆ ಭಾಗಿನ ಸೀತೆಯನ್ನು ನೀನು ಧರಿಸಲಾರಿಯ? ಪಡಪಡನ ಸವಿ ನುಡಿಗಳನ್ನು ನಾನು ನುಡಿದೊಡೆ. ಪಡ ಪಡ ಸವಿ ನುಡಿಗಳನ್ನು ನಾನು ನುಡಿದೆ. ಅಡಿಗಡಿಗೆ ಬೆದರ ತೋರ್ತಯ ಗಡತಿ. ಪಡನೆ ನುಡಿವಗಳನೆ ನಿನ್ನವ, ಪಡನೆ ನುಡಿವಗಳನೆ ನಿನ್ನವ, ಕಡಿದಿರುವೆ ಕರಂಗಿ ಹೊಡಿದಿರುವೆ ನಿನ್ನಯ ನೆತ್ತರವಾ. ಇದೇನು ಇಂತಹ ಅನರ್ಥದ ಕಾರ್ಯಕ್ಕೆ ಕೈ ಹಾಕುತ್ತಿದ್ದ? ನಡೆ ನಡೆ ಮಂಡು ಹೋದರಿ, ನೀನು ಅಂತಃಪುರಕ್ಕೆ ನಡೆ. ಜಾನಕಿ, ನಿನಗೆ 1 ಮಾಸದ ಅವಧಿಯನ್ನು ನೀಡಿರುವೆನು. ಅಷ್ಟರೊಳಗೆ ನೀನು ನನ್ನ ವಶಲಾದರೆ ಸರಿ, ಎಲ್ಲವಾದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ದಿಕ್ಕುಗಳಿಗೆ ಎಸೆದು ಎಚ್ಚರ. ರಾಮಚಂದ್ರ, ಈ ನೀಚನ ಬಂಧನವನ್ನು ನಾನು ಸಹಿಸಲಾರೆನು. ಇಲ್ಲಿಯೇ ಇರುವ ಈ ಶಿಂಶುಪ ವೃಕ್ಷಕ್ಕೆ ನನ್ನ ನೀರವಾದ ಜಡೆಯಿಂದ ಮುಳ್ಳಿನ ಹಾಕಿಕೊಂಡು ಪ್ರಾಣತ್ಯಾಗ ಮಾಡಿಕೊಂಡು ತಡ ತಡ ಅಕೃತ್ಯವಿದನೆ ದುಡುಕದಿರವುದಾಯೇ. ಅಮ್ಮ, ತಡ ತಡ ಅಕೃತ್ಯವಿದನೆ ದುಡುಕದಿರವುದಾಯೇ. ಸ್ವಗದಳಿಲ್ಪ ಶ್ರೀರಾಮಚಂದ್ರ. ಕೆಡುಕದ ಶಾಸ್ತ್ರನ ಶಿರವಂ ಮುರಿದಿಡಲು, ಕೆಡುಕದ ಶಾಸ್ತ್ರನ ಶಿರವಂ ಮುರಿದಿಡಲು ಕ್ಷಿಪ್ರದಿ ಬರುವನು ಲಕ್ಷ್ಮಣ ಸಹಿತ ಮಾತೆ. ರಾಮಂ ಕ್ಷೇಮಂ ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಏನಾಶ್ಚರ್ಯ, ಈ ಅದ್ಭುತವಾದ ಕಪಿ ಆದರೂ ಯಾವುದು? ರಾಕ್ಷಸರ ಮಾಯೆ ಆಗಿರಬಹುದು, ಅಥವಾ ಸ್ವಪ್ನವನ್ನು ಕಾಣುತ್ತಿರುವೆನೆ. ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದು ಹೇಳಿದರು. ರಾಮಚಂದ್ರ, ನಿನಗಾವ ಅಮಂಗಳವೂ ಆಗದಿರಲಿ ಸ್ವಾಮಿ, ನಿನಗಾವ ಅಮಂಗಳವೂ ಆಗದಿರಲಿ. ಅಮ್ಮ, ಇನ್ನು ಮುಂದೆ ತಮ್ಮ ಕನಸಿನಲ್ಲಿ ಬರುವ ಕಪಿಗಳು ತಮಗೆ ಶುಭವನ್ನೇ ಉಂಟು ಮಾಡಲಿ ತಾಯಿ. ಅಮ್ಮ, ತಾವು ಯಾರು ತಾಯಿ? ದುಃಖವನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡು ಪ್ರತಿ ಕ್ಷಣದಲ್ಲೂ ಶೋಕಿಸುತ್ತಾ, ಭಯ ಆತುರಗಳಿಂದ ಮತ್ತೆ ಮತ್ತೆ ದುಃಖಿಸುತ್ತಾ, ಪ್ರಿಯತಮವಾದ ವಸ್ತುವನ್ನು ಕಳೆದುಕೊಂಡು ಬಲು ಬೇಸರವಾಗಿ ಪ್ರಾಣವನ್ನು ಧರಿಸಿಕೊಂಡಿರುವ ತಾವು ಯಾರಮ್ಮ? ದೇವಮುನಿ ವಸಿಷ್ಠ ಮುನಿಗಳ ಅರ್ಧಾಂಗಿಯಾದ ಅರುಂಧತಿ ದೇವಿಯೋ, ಅಥವಾ ಅತ್ರಿ ಮಹರ್ಷಿಗಳ ಪ್ರಿಯಪತ್ನಿಯಾದ ಅನಸೂಯಾದೇವಿಯೋ, ಅಥವಾ ಜನಸ್ಥಾನದಿಂದ ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾ ಮಾತೆಯೇ ತಾವಾಗಿದ್ದ ಪಕ್ಷದಲ್ಲಿ
ನಿಜಾಂಶವನ್ನು ತಿಳಿಸಿರಿ ತಾಯಿ. ಆ, ತಮ್ಮಲ್ಲಿ ಕೆಲವು ಗೌಪ್ಯವಾದ ವಿಚಾರಗಳಿರುವುದು ತಾಯಿ. ಈತನ ವಿನಯ ವಿಧೇಯತೆಗಳನ್ನು ನೋಡಿದರೆ ಈತನು ರಾಕ್ಷಸ ಪಕ್ಷದವನಂತೆ ತೋರುತ್ತಿಲ್ಲ. ಈತನ ಪ್ರಶ್ನೆಗೆ ಉತ್ತರಿಸಬೇಕಾದ ಧರ್ಮವು. ಅಯ್ಯ ಜನಕ ಧರಣಿಯವರ ಜನಕ ಧರಣಿಯವರ ವರ ಜನಕ ದಶರಥ ವಿನಯ ಕೌಸಲ್ಯವರ ತನಯ ಶ್ರೀರಾಮಚಂದ್ರನ ವಿನಯ ಅಯ್ಯ, ಅಮ್ಮ, ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆ ನಾನೇನಪ್ಪ. ನನ್ನ ಕುಶಲವನ್ನು ಕೇಳುತ್ತಿರುವ ನೀನು ಯಾರು? ನಿನ್ನ ಹೆಸರೇನು? ಇಲ್ಲಿಗೆ ಬರಲು ಕಾರಣವೇನು? ಸಾರಾಚಾರ ದೀನನ ಮೋತುತೆ ಸಾರಾಚಾರ ಧೀರನ ಮೋತುತೆ ಧೀರಜ ಪರಿಪೂತೆ ಪೂಜಾತೆ ವಿರಮೆ ಪರಿ ನೀರಜ ಪರಿಪೂತೆ ಪೂಜಾತೆ ವಿರಮೆ ಪರಿಪಾಹಿ ವೈದೇಹಿ ವಿರಮೆ ಪರಿಪಾಹಿ. ರಾಘವ ಸಹಚರ ರಮಣೀಯ ಗುಣವರ ನಿಗಮ ಗಮನುತ ಅಗಣಿತ ಮಹಿಮೆ ನಿಗಮ ಗಮನುತ ಅಗಣಿತ ಮಹಿಮೆ ವೇದೋದ್ಧಾರೆ ಶ್ರೀಗುಣ ಸಹಿತೆ ವೇದೋದ್ಧಾರೆ ಶ್ರೀಗುಣ ಸಹಿತೆ ನೀರಜ ಪರಿಭೂತೆ ಪೂಜಾತೆ ನೀರಜ ಪರಿಭೂತೆ ಪೂಜಾತೆ ಶ್ರೀರಮೆ ಪರಿಪಾಹಿ ವೈದೇಹಿ ಶ್ರೀರಮೆ ಪರಿಪಾಹಿ. ಅಮ್ಮ, ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು ತಾಯಿ. ಅಮ್ಮ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯವರ ಗರ್ಭದಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರ ಪ್ರಸಾದದಿಂದ ಜನಿಸಿರುವ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ, ವಾಯುಪುತ್ರ ಎಂದು ಕರೆಯುತ್ತಾರೆ. ಅಮ್ಮ, ಶ್ರೀರಾಮಚಂದ್ರನ ಕಾರ್ಯಕ್ಕಾಗಿ ಸುಗ್ರೀವರಾಜನಿಂದ ಆಜ್ಞಾಪಿಸಲ್ಪಟ್ಟು ನಿಮ್ಮನ್ನು ಹುಡುಕಲು ಬಂದ ಶ್ರೀರಾಮಚಂದ್ರನ ಸೇವಕನಮ್ಮ ನಾನು. ಅಮ್ಮ, ಈ ಆಂಜನೇಯನನ್ನು ಅನ್ಯತಾ ಭಾವಿಸಬೇಡಿ ತಾಯಿ. ನೀನು ರಾಮದೂತನೇ ಆಗಿದ್ದ ಪಕ್ಷದಲ್ಲಿ ನಿನಗೆ ಮಂಗಳವಾಗಲಿ. ಶ್ರೀರಾಮ ಲಕ್ಷ್ಮಣ ಕ್ಷೇಮದಿಂದಿರುವರಷ್ಟೇ. ಅಮ್ಮ, ಕ್ಷೇಮದಿಂದ ಇಹರು ತಾಜೆ ರಾಮ ರವಿಕುಲ ಪ್ರತಾಪ. ಕ್ಷೇಮದಿಂದ ಇಹರು ತಾಯೆ ರಾಮ ರವಿಕುಲ ಸೋಮ ಪ್ರತಾಪ. ರಾಮ ರವಿಕುಲ ಸೋಮ ಪ್ರತಾಪ. ರಾಮ ರವಿಕುಲ ಸೋಮ ಪ್ರತಾಪ. ರಾಮ ರವಿಕುಲ ಸೋಮ ಪ್ರತಾಪ.
ಪವಡಿಸಿರಲು ದೇವತೆಗಳ ಬಿನ್ನಪವನು ಕೇಳಿ ಕ್ಷೀರಾಬ್ಧಿಯೊಳು ಪವಡಿಸಿರಲು ದೇವತೆಗಳ ಬಿನ್ನಪವನು ಕೇಳಿ ಭೂಮಿ ಭಾರವ ಪೊರೆವೆನೆನುತ ಭೂಮಿ ಭಾರವ ಪೊರೆವೆನೆನುತ ಪೇದದ ಶರತ ಕುವರನುತ ಪೇದದ ಶರತ ಕುವರನುತ ಕ್ಷೇಮದಿಂದ ಇಗರು ತಾಯೇ ರಾಮರ ವಿಪುಲ ಸೋಮ ಪ್ರತಾಪ ರಾಮರ ವಿಪುಲ ಸೋಮ ಪ್ರತಾಪ ರಾಮರ ವಿಪುಲ ಸೋಮ ಪ್ರತಾಪ ರಾಮರ ವಿಪುಲ ಸೋಮ ಪ್ರತಾಪ ಕ್ಷೇಮ ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ನನ್ನೊಡೆಯ ಸುಗ್ರೀವರಾಜನ ಬಳಿಯಲ್ಲಿ ಕ್ಷೇಮದಿಂದಿರುವರು ತಾಯಿ. ಅಯ್ಯ, ನೀನಾದರೂ ವಾನರು, ಶ್ರೀರಾಮ ಲಕ್ಷ್ಮಣರಾದರು ನರರು, ನಿಮ್ಮಿರುವರ ಸಖ್ಯವಾದ ನನ್ನ ಸ್ವಾಮಿಯ ಪೂರ್ವ ಹೇಳಬಲ್ಲೆ. ಆಗಲಿ ತಾಯಿ, ತಿಳಿಸುವೆನು. ಶ್ರೀರಾಮ ಜಯ ರಾಮ ಕಲ್ಯಾಣ ಗುಣಧಾಮ ಶ್ರೀರಾಮ ಜಯ ರಾಮ ಕಲ್ಯಾಣ ಗುಣಧಾಮ ಕೌಸಲ್ಯ ಚಿದ್ರಾಮ ದೀದಿತ್ಯ ರಘುರಾಮ ಕೌಸಲ್ಯ ಚಿದ್ರಾಮ ದೀದಿತ್ಯ ರಘುರಾಮ ರಾಮ ರಾಮ ದಶರಥನ್ ನೃಪಾಲಂಗೆ ಹಿರಿತನು ಜತಾನಾಗೆ ದಶರಥ ನೃಪಾಲಂಗೆ ಹಿರಿತನು ಜತಾನಾಗೆ ವಿಖ್ಯಾತ ವಿಶ್ವಮುನಿಗೆ ಪ್ರಿಯ ಶಿಷ್ಯತಾನಾಗಿ ಅನುಜ ಲಕ್ಷ್ಮಣಗೊಂಡು ಕಾನನಕ್ಕೆ ಐತಂದು ಅನುಜ ಲಕ್ಷ್ಮಣನೊಡನೆ ಕಾನನಕ್ಕೆ ಐತಂದು ವಿಕಟ ಧನುಜರ ಕೊಂದು ವಿಕಟ ಧನುಜರ ಕೊಂದು ಕೊರೆದನು ಅಹಲ್ಯೆಯನಂದು ರಾಮ ಮಿಥಿಲೆಯೋಳ್ ಪಡಮಟ್ಟು ಶಿವಧನುವ ಮುರಿದಿಟ್ಟು ಮೈಥಿಲಿಗೆ ಕರಕೊಟ್ಟು ಪರಶು ಗರ್ವವನು ಸುಟ್ಟನಮ್ಮ ರಾಮ ರಾಮಚಂದ್ರ
ವಾಕ್ಯವ ಸಲ್ಲಿಸೆ. ಪಿತೃವಾಕ್ಯವ ಸಲ್ಲಿಸೆ ಸತಿ ಅನುಜ ಸಹಕರಿಸೆ ವನ ವನದಿ ಪರಿತಪಿಸೆ. ವನ ವನದಿ ಪರಿತಪಿಸೆ ಪಂಚವಟಿಯೋಳ್ ನೆಲೆಸೆ ರಾಮ. ಶೂರ್ಪನಖ ಭಂಗದಲ್ಲಿ ಶೂರ್ಪನಖ ಭಂಗದಲ್ಲಿ ಸ್ವರ್ಣ ಮೃಗ ಸಂಧಿಯಲಿ ಸೀತಾಪಹರಣದಲ್ಲಿ ಸೀತಾಪಹರಣದಲ್ಲಿ ತಲ್ಲಣಿಸಿ ತನು ಬಳಲಿದ ನಮ್ಮ ರಾಮ. ರಾಮ ಸುಗ್ರೀವ ಸಖನಾಗಿ ಹನುಮನಾಂ ಕಿಂಕರನಾಗಿ ಎನ್ನಮ್ಮ ನಿಮಗಾಗಿ ಎನ್ನಮ್ಮ ನಿಮಗಾಗಿ ಕಳುಹಿದನು ಶೋಧನೆಗಾಗಿ ಕಳುಹಿದನು ಶೋಧನೆಗಾಗಿ ರಾಮಚಂದ್ರ. ನನಗೆ ತಿಳಿದ ಮಟ್ಟಿಗೆ ಆ ಮಹಾಮಹಿಮನ ಪೂರ್ವ ವೃತ್ತಾಂತವನ್ನು ತಿಳಿಸಿರುವನು ತಾಯಿ. ಬಹಳ ಸಂತೋಷ. ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವ? ಅಮ್ಮ, ಆದರೂ ನನಗೇಕೋ ನಿನ್ನ ಮೇಲೆ ಇನ್ನೂ ಸಂದೇಹವಾಗಿರುವುದು. ಆ ನೀಚ ರಾವಣನೇ ನೀನೇಕಾಗಿರಬಾರದು? ಅಮ್ಮ, ಕುಂದನೆನಿಸದಿರಿಂದೂನ ರಘುನಂದನನ ಕಡೆಯಿಂದ ನಿಮ್ಮಯ 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 ಚಂದಾರಿಯಲು ಬಂದ ಸೇವಕ ಎಂದು ತಿಳಿ ಅರವಿಂದ ಲೋಚನೆ ಸಂದೇಹ ಬಿಡುವಾತೆ ವಸುಂಧರಂತೆ ಮುಂದಾದ ಕರುವಾತೆ. ದೇವಿ ನಿಮ್ಮಯ ಪಾದ ಅಮ್ಮ ಅಮ್ಮ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ.
ಪಾವನ ರಾಜೀವಲೋಚನ ರಾಮನ ಪ್ರಿಯ ಪಾವನ ಲೋಕವಾನನ ರಾಜೀವಲೋಚನ ರಾಮನ ಪ್ರಿಯ ಪಾವನ ಲೋಕವರನ ರಾಜೀವಲೋಚನ ರಾಮನ ಪ್ರಿಯ ಪಾವನ ಲೋಕವರನ ರಾಜೀವಲೋಚನ ರಾಮನ ಪ್ರಿಯ ಭಾವಿಸುತ್ತಲಿಂದೇ ವಿದದಿ ಸುಗ್ರೀವನ ಗ್ರಯ ಗೈಡವಾನರ ಭಾವಿಸುತ್ತಲಿಂದೇ ವಿದದಿ ಸುಗ್ರೀವನ ಗ್ರಯ ಗೈಡವಾನರ ಸಂದೇಹ ಬಿಡುವಾದೆ ವಸುಂಧರ ಸುತೆ ಸುಂದರಕ ಸುಮಾನೆ. ಅಮ್ಮ, ಸಂದೇಹ ಪಡಬೇಡ ತಾಯಿ, ಸಂದೇಹ ಪಡಬೇಡ. ಶ್ರೀರಾಮಚಂದ್ರನಿಗೂ ನಿಮಗೂ ಪಾದ ಸೇವಕ ಎಂದು ತಿಳಿಯರಿ ತಾಯಿ. ಅಮ್ಮ, ಆ ನೀಚನಾದ ರಾವಣನು ನಿಮ್ಮನ್ನು ಅಪಹರಿಸಿಕೊಂಡು ಬರುವಾಗ ನೀವಾದರೋ ನಿಮ್ಮ ಆಭರಣಗಳನ್ನೆಲ್ಲ ಕಳಚಿ ಆ ಋಷ್ಯಮುಖ ಪರ್ವತದ ಬಳಿಯಲ್ಲಿ ಹಾಕಲಿಲ್ಲವೇ ತಾಯಿ? ನಾವುಗಳು ಆ ಆಭರಣಗಳನ್ನು ಶ್ರೀರಾಮಚಂದ್ರ ಪ್ರಭುವಿಗೆ ತೋರಿಸಲು ಅವುಗಳನ್ನು ನೋಡುತ್ತಲೇ ನಿಮ್ಮನ್ನೇ ಕಂಡಂತಾಯಿತೆಂದು ದುಃಖಿಸಿದರು ತಾಯಿ, ದುಃಖಿಸಿದರು. ನಾನು ರಾಕ್ಷಸನಲ್ಲಮ್ಮ, ಮಾಯಾವಿಯೂ ಅಲ್ಲ, ನಿಮ್ಮ ಚರಣ ಸೇವಕನಮ್ಮ ನಾನು. ನನ್ನ ಸ್ವಾಮಿಯ ಚರಣ ಸೇವಕನೇ ಆಗಿದ್ದ ಪಕ್ಷದಲ್ಲಿ ನಿನಗೆ ಮಂಗಳವಾಗಲಿ. ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರಬೇಕು. ರಮಣೀಯವಾದ ಪ್ರಥಮಾಶ್ರಮದೊಳಿರುವೆ ನಮ್ಮ ರಮಣೀಯವಾದ ರಮಣೀಯವಾದ ಪ್ರಥಮಾಶ್ರಮದೊಳಿರುವೆ ನಮ್ಮ ನಿಮ್ಮ ರಮಣನ ದಯದು ಅಮರಾರಿ ಅಮರಾರಿ ಸಮುದಾಯಗಳ ಅಮರಾರಿ ಸಮುದಾಯಗಳ ತೃಣದಂತೆ ಕಾಂಬೆ ಅಮ್ಮ 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 ನಿಮ್ಮ ರಮಣನ ದಯೆಯಿಂದ ಪವಿತ್ರವಾದ ಪ್ರಥಮಾಶ್ರಮವಾದ ಬ್ರಹ್ಮಚರ್ಯಾಶ್ರಮದಲ್ಲಿ ಇರುವೆನು ತಾಯಿ. ಈ ಘನತರವಾದ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ ಮಾರುತಿ? ಅಮ್ಮ, ಹಿನಮುಖ ಸುರರಿಂ ಕಲಿತೆ ಹಿನಮುಖ ಸುರರಿಂ ಕಲಿತೆ ಹಿನಮುಖ ಸುರರಿಂ ಕಲಿತೆ ಘನ ವಿದ್ಯೆಯನು ತಾಯೇ ಅಮ್ಮ ಅಮ್ಮ ಅಣುವಾಗಲು ಬಲ್ಲೆ ಅಣುವಾಗಲು ಬಲ್ಲೆ ಮಹತ್ತಾಗಲು ಬಲ್ಲೆ ಹನುಮಂತನೆಂಬ ನಾಮಧೇಯವು ನನಗೆ ಶುಭಾಂಗಿ ಅಮ್ಮ, ದೇವಾಸುರರಲ್ಲಿ ಸುರಮುನಿಗಳಲ್ಲಿ ಈ ಘನತರವಾದ ವಿದ್ಯೆಗಳನ್ನೆಲ್ಲ ಕಲಿತಿರುವನು ತಾಯಿ. ತಾವು ಈಗಲಾದರೂ ನನ್ನ ನಂಬು ತಾಯಿ. ಹಾಗಿದ್ದ ಮೇಲೆ ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನ
ಗುಣ ಗಾಂಭೀರ್ಯವನ್ನ ಶುಭ ಲಕ್ಷಣಗಳನ್ನ ಒಂದೇ ಒಂದು ಬಾರಿ ವರ್ಣಿಸಿ ಹೇಳಬಲ್ಲೆ ಮಾತು. ಅಮ್ಮ, ಜಗದೇಕ ವೀರನು, ಕೋಟಿ ಸೂರ್ಯ ಪ್ರಕಾಶನು, ವಿಶ್ವಂಬರನು, ವಿಶ್ವಮೂರ್ತಿಯು, ಸ್ಥಿತಿ ಮತ್ತು ಲಯಕರ್ತನಾದ ಶ್ರೀರಾಮಚಂದ್ರನ ರೂಪು ಲಾವಣ್ಯ ಗುಣ ಗಾಂಭೀರ್ಯದ ವರ್ಣನೆಯನ್ನು ವರ್ಣಿಸಲು ಆ ಸಾಮುದ್ರಿಕ ಶಾಸ್ತ್ರದಲ್ಲಿಯೇ ಸ್ಥಳ ಅಭಾವವಾಯಿತಂತೆ ತಾಯಿ. ಅದು ಅಲ್ಲದೆ ಸಪ್ತಸಾಗರ ಜಲರಾಶಿಯನ್ನೇ ಶಾಹಿಯನ್ನಾಗಿ ಮಾಡಿಕೊಂಡು ಆ ಮೇರು ಪರ್ವತವನ್ನೇ ಲೇಖನಿಯನ್ನಾಗಿ ಮಾಡಿ ಈ ಭೂಮಿಯನ್ನೇ ತಾಳೆಗರಿಗಳನ್ನಾಗಿ ಮಾಡಿ ಯುಗ ಯುಗಾಂತರಗಳ ಕಾಲ ಸರ್ವ ವಿದ್ಯಾನಿಧಿಯು ಸರ್ವ ಸಿದ್ಧಿ ಪ್ರದಾಯಕನೂ ಆದ ಸಾಕ್ಷಾತ್ ಗಣೇಶನೇ ಬರೆದರೂ ಸಹ ಶ್ರೀರಾಮಚಂದ್ರನ ರೂಪು ಲಾವಣ್ಯ ಗುಣ ಗಾಂಭೀರ್ಯದ ವರ್ಣನೆಯು ಮುಗಿಯಲಿಲ್ಲವಂತೆ ತಾಯಿ. ಅದು ಅಲ್ಲದೆ ಈ ಭೂಮಿಯನ್ನೇ ಹೊತ್ತಿರುವ ಸಹಸ್ರ ನಾಲಿಗೆಯುಳ್ಳ ಆ ಆದಿಶೇಷನಿಗೂ ರಾಮಚಂದ್ರ ಪ್ರಭುವನ್ನು ಹೊಗಳಲು ಅಸದಳವಾಗಿರುವಾಗ ಕೇವಲ ಒಂದೇ ಒಂದು ನಾಲಿಗೆಯಿಂದ ಈ ಪಾಮರ ಮರ್ಕಟನಾದ ನನ್ನನ್ನು ವರ್ಣಿಸು ಎಂದು ಹೇಳಿದರೆ ಅದು ಹೇಗೆ ತಾನೇ ವರ್ಣಿಸಲಮ್ಮ? ಅಮ್ಮ, ತಮ್ಮ ಮಾತಿಗೆ ಪ್ರತಿ ಹೇಳದೆ ನನಗೆ ತಿಳಿದ ಮಟ್ಟಿಗೆ ಆ ಮಹಾಮಹಿಮನ ರೂಪವನ್ನು ವರ್ಣಿಸುವುದು ಆದರೆ ತಾವು ಅನ್ಯತಾ ಭಾವಿಸಬಾರದು ತಾಯಿ. ಶ್ರೀರಾಮನ ಶುಭ ಲಕ್ಷಣಗಳೋ ಶ್ರೀರಾಮನ ಶುಭ ಲಕ್ಷಣಗಳೋ ಸಾಮುದ್ರಿಕಾ ಶಾಸ್ತ್ರದೋಳ್ ಹೊಗಳಲ ಸಾಧ್ಯವು ಜನನೇ ಈ ಭೂಮಿಯನ್ನು ಕೊತ್ತವನಿಗೆ ಹಸದಳವು ತಾಯೇ ಈ ಭೂಮಿಯನ್ನು ಕೊತ್ತವನಿಗೆ ಹಸದಳವು ತಾಯೇ ಪೊತ್ತವನಿಗಸದಳವು ತಾಯೇ ನಾನೇನ ಬಲ್ಲೆನು ಶುದ್ಧ ಮರ್ಕಟನು ಜನನೇ ಅಮ್ಮ ಎಂತಹ ಚಲುವನೆ ಅಮ್ಮಯ್ಯ ಎಂತಹ ಚಲುವನೆ ಅಮ್ಮಯ್ಯ ರಾಮನು ಎಂತಹ ಚಲುವನೆ ಅಮ್ಮಯ್ಯ ರಾಮನು ಎಂತಹ ಚಲುವನೆ ಅಮ್ಮಯ್ಯ ಆಯೆ ಶ್ರೀರಾಮನು ಎಂತಹ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೆ ಶ್ರೀರಾಮನು ಎಂತಹ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೆ ರಾಮನು
ಚಲುವನೆ ಅಮ್ಮಯ್ಯ. ಸಮಗಾನ ಪ್ರೇಮ ನಿರೂಪಮ ಸಮಗಾನ ಪ್ರೇಮ ನಿರೂಪಮ. 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 ರಾಮರ ವಿಕುಲ ಕೋಮನಮ್ಮ. ರಾಮರ ವಿಕುಲ ಕೋಮನಮ್ಮ. ಶ್ರೀರಾಮನು ಎಂತಹ ಚಲುವನೆ ಅಮ್ಮಯ್ಯ. ನೀಲಮಣಿಗಳ ಸಾಲು ಕುಂತಳ ಜಾಲ ನೋಡಲು ಬಾಲಚಂದ್ರ. ನೀಲಮಣಿಗಳ ಸಾಲು ಕುಂತಳ ಜಾಲ ನೋಡಲು ಬಾಲಚಂದ್ರ. ನೀಲಮಣಿಗಳ ಸಾಲು ಕುಂತಳ ಜಾಲ ನೋಡಲು ಬಾಲಚಂದ್ರ. ಸೋಲುತ್ತಿರುವುದು ಬಾಲಭಾಗವು. ಸೋಲುತ್ತಿರುವುದು ಬಾಲಭಾಗವು. ಸೋಲುತ್ತಿರುವುದು ಬಾಲಭಾಗವು. ಸೋಲುತ್ತಿರುವುದು ಬಾಲಭಾಗವು. ವಿಶಾಲ ವಕ್ಷವಮ್ಮ ಕಮಲಾಕ್ಷಿ. ವಿಶಾಲ ವಕ್ಷವಮ್ಮ ಕಮಲಾಕ್ಷಿ. ಶ್ರೀರಾಮನು ಎಂತಹ ಚಲುವನೆ ಅಮ್ಮಯ್ಯ. ಚೇಳಮ್ಮ ತಾಯೆ ಶ್ರೀರಾಮನು ಎಂತಹ ಚಲುವನೆ ಅಮ್ಮಯ್ಯ. ಚಲುವನೆ ಅಮ್ಮಯ್ಯ. ಚಲುವನಮ್ಮಯ್ಯ. ಅಮ್ಮ, ಆ ಮಹಾಮಹಿಮನ ರೂಪು ಲಾವಣ್ಯ ಗುಣಗಾಂಭೀರ್ಯವನ್ನು ನನಗೆ ತಿಳಿದ ಮಟ್ಟಿಗೆ ತಿಳಿಸಿರುವ ತಾಯಿ. ಜನನೀ ಇದು ಶ್ರೀರಾಮಚಂದ್ರನ ಜನನೀ ಇದು ಶ್ರೀರಾಮಚಂದ್ರನ ಘನ ಮುದ್ರಿಕೆಯೋ. ವಿನುತ ರಾಮ ನಾಮ ಪ್ರಚುರ. ಅನುವಿಂ ಸ್ವೀಕರಿಪುದು ಇದನು ಮಾತೆ. ಅನುವಿಂ ಸ್ವೀಕರಿಪುದು ಇದನು ಮಾತೆ. ಮನದನು ಮಾನಂಗಳಂ ತೊರೆದು ಮಾತೆ ರಾಮನ. ಮಾರುತಿ, ಇದು ಈ ಚೂಡ ರಕ್ತವನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿ
ಇನ್ನೊಂದು ಮಾಸದ ಅವಧಿಯೊಳಗಾಗಿ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕಿತ್ತು. ಹಾಗೆ ಆಗಲಿ ತಾಯಿ. ಧನ್ಯನಾದಕ್ಕೆ ತಾಯಿ, ಧನ್ಯನಾದ. ಹೋಗಿ ಅಮ್ಮ ನೀನು ಚಿರಂಜೀವಿಯಾಗಿ ಬಾ. ಶುಭಮಸ್ತು. ನಿನಗೆ ಮಂಗಳವಾರ. ಆಗಲಿ ತಾಯಿ, ಆಗಲಿ. ಧನ್ಯೋತ್ ಮಾತಾ. ಚಿರಂಜೀವಿ ಶುಭಮಸ್ತು. ಧನ್ಯನಾದನು ತಾಯಿ, ಧನ್ಯನಾದನು. ರಾವಣ, ಈ ಬ್ರಹ್ಮಾಸ್ತ್ರದ ರಾಮಚಂದ್ರ ಪ್ರಭು, ನನಗೆ ಮೋಕ್ಷವನ್ನು ನೀಡು ಪ್ರಭು. ಶ್ರೀರಾಮ ಸುಧಾಮ ಶ್ರೀ ಚಿಕ್ಕಣ್ಣ ಸ್ವಾಮಿ ಕೃಪಾಭಿಷೇಕ ನಾಟಕ ಮಂಡಳಿಗೆ, ಶ್ರೀ ಚಿಕ್ಕಣ್ಣ ಸ್ವಾಮಿ ಕೃಪಾಭಿಷೇಕ ನಾಟಕ ಮಂಡಳಿಗೆ, ಭಕ್ತ ಮಂಡಳಿಗೆ, ಶ್ರೀರಾಮಚಂದ್ರ ಪ್ರಭು ಕಿ, ಭಕ್ತ ಹನುಮಾನ್ ಕಿ, ಏನೇ ಬರಲಿ ಒಂದೇ ಭಲೋ ಭಾರತ್ ಮಾತಾ ಕಿ.